ಎಕ್ಸಾಮ್ ಪ್ರಿಪರೇಷನ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಐಸಿಸ್ ಟ್ವಿಟರ್ ನಿರ್ವಹಿಸ್ತಾ ಇದ್ದ ಉಗ್ರನ ಬಂಧನ ಆಗಿದೆ. ಸಿಸಿಬಿ ಪೊಲೀಸರಿಂದ ಈ ಆರೋಪಿಯ ಬಂಧನ ಆಗಿರುವಂತದ್ದು. ಮೆಹದಿ ಮಸೂದ್ ಬಿಸ್ವಾಸ್ ಅರೆಸ್ಟ್ ಆಗಿದ್ದಾನೆ. ಕೋಲ್ಕತ್ತಾ ಮೂಲದ ಬಿಸ್ವಾಸ್ ಬಂಧನ ಇದೀಗ ಆಗಿರುವಂತದ್ದು. ಬೆಂಗಳೂರಿನ ಜಾಲಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಬಿಸ್ವಾಸ್ನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ಐಸಿಸ್ ಸೌತ್ನ ಕಮಾಂಡರ್ ಆಗಿದ್ದ. ಸಂಘಟನೆ ಸೇರೋಕೆ ಆನ್ಲೈನ್ ಮೂಲಕ ಈತ ಕಾರ್ಯನಿರ್ವಹಿಸ್ತಾ ಇದ್ದ. ಕೇಂದ್ರ ಗುಪ್ತಚರ ಹಾಗೆ ಸಿಸಿಬಿ ಅಧಿಕಾರಿಗಳು ಈತನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ಇದೀಗ ಈತನನ್ನ ಬಂಧಿಸಿ ರಹಸ್ಯ ಸ್ಥಳದಲ್ಲಿ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇಡೀ ವಿಶ್ವದಲ್ಲೇ ಒಂದು ಆತಂಕಕಾರಿ ಉಗ್ರ ಸಂಘಟನೆಯಾಗಿತ್ತು ಐಸಿಸ್ ಅನ್ನೋದು. ಆ ಸಂಘಟನೆಯ ಕಾರ್ಯಕರ್ತನಂತೆ ಮೆಹದಿ ಮಸೂದ್ ಬಿಸ್ವಾಸ್ ವರ್ಕ್ ಮಾಡ್ತಾ ಇದ್ದ. ಈತ ಕೋಲ್ಕತ್ತಾ ಮೂಲದವನು. ಆದರೆ ಬೆಂಗಳೂರಿನಿಂದ ಈತ ಟ್ವಿಟರ್ ಹಾಗೆ ಫೇಸ್ಬುಕ್ ಅಕೌಂಟ್ಗಳನ್ನ ಓಪನ್ ಮಾಡಿ ಅಲ್ಲಿ ಐಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದ. ಅಮೆರಿಕಾದಲ್ಲಿ ಪತ್ರಕರ್ತನ ಶಿರಚ್ಛೇದ ಆಗಿದ್ದಿರಬಹುದು, ಅಲ್ಲಿ ಯಾವ ರೀತಿಯಾದಂತಹ ಐಸಿಸ್ ಸಂಘಟನೆಯಲ್ಲಿ ಕಾರ್ಯಚಟುವಟಿಕೆಗಳು ನಡೆಯುತ್ತವೆ ಅವೆಲ್ಲವನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದ. ಈತನ ಶಮಿ ವಿಟ್ನೆಸ್ ಅನ್ನುವಂತಹ ಒಂದು ಬ್ಲಾಗ್ ಹಾಗೆ ಟ್ವಿಟರ್ ಅಕೌಂಟ್ ಏನಿದೆ ಅದಕ್ಕೆ ಸಾಕಷ್ಟು ಫಾಲೋವರ್ಸ್ಗಳು ಕೂಡ ಇದ್ರು. ಅದಾದ ನಂತರ ಈತ ಏನೇನ್ ಕೆಲಸಗಳನ್ನ ಮಾಡ್ತಾ ಇದ್ದ, ಈತನ ಕಾರ್ಯಚಟುವಟಿಕೆಗಳು ಏನಿತ್ತು ಅದೆಲ್ಲವೂ ಕೂಡ ಸೈಬರ್ ಅವ್ರಿಗೆ ಗೊತ್ತಾಯ್ತು. ಸೈಬರ್ ಕ್ರೈಮ್ ನಂತರ ಅವರು ಸರ್ಕಾರದಿಂದ ಅನುಮತಿಯನ್ನ ತಗೊಂಡು ಈತನ ಬಗ್ಗೆ ಗುಪ್ತಚರ ಇಲಾಖೆಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಬ್ರಿಟಿಷ್ ಅಧಿಕಾರಿಗಳು ಹಾಗೆ ಸಿಸಿಬಿ ಪೊಲೀಸರು ಈತನ ಬಂಧನಕ್ಕಾಗಿ ಜಾಲವನ್ನ ಬೀಸಿದ್ರು. ಆದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮೆಹದಿ ಮಸೂದ್ ಬಿಸ್ವಾಸ್ ಅರೆಸ್ಟ್ ಆಗಿದ್ದಾನೆ. ಕೋಲ್ಕತ್ತಾ ಮೂಲದವನು ಈತ ಕೂಡ ಐಸಿಸ್ ಸಿದ್ಧಾಂತಗಳಿಗೆ ಪ್ರೇರೇಪಣೆಯಾಗಿ ಐಸಿಸ್ ಅನ್ನ ಸೇರೋದಕ್ಕೆ ಮುಂದಾಗಿದ್ದ. ಆದ್ರೆ ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಈತ ಐಸಿಸ್ಗೆ ಹೋಗಿರ್ಲಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಇದ್ಕೊಂಡು ಈತ ಶಮಿ ವಿಟ್ನೆಸ್ ಅನ್ನುವಂತಹ ಒಂದು ಟ್ವಿಟರ್ ಅಕೌಂಟ್ ಹಾಗೆ ಫೇಸ್ಬುಕ್ ಹಾಗೆ ಬ್ಲಾಗ್ಗಳನ್ನ ಓಪನ್ ಮಾಡಿಕೊಂಡು ಅಲ್ಲಿ ಐಸಿಸ್ ಕಾರ್ಯಚಟುವಟಿಕೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಹಾಕ್ತಾ ಇದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಐಸಿಸ್ನ ಕಾರ್ಯಚಟುವಟಿಕೆ ಬೆಂಗಳೂರಿನಿಂದ ಆಗ್ತಾ ಇದೆ. ಬೆಂಗಳೂರಿನಲ್ಲಿಯೂ ಕೂಡ ಐಸಿಸ್ಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನುವಂತಹ ವಿಚಾರವೇ ತುಂಬಾ ಆತಂಕಕಾರಿಯಾಗಿತ್ತು. ಆದ್ರೆ ಈಗ ಆತನ ಬಂಧನ ಆಗಿರುವಂತದ್ದು. ಎಷ್ಟೊತ್ತಿಗೆ ಈತನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ರು, ಎಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದ್ಯಾ ರವಿ? ಖಂಡಿತವಾಗ್ಲೂ ಶುಭ. ಏನು ನಿನ್ನೆಯಿಂದ ಒಂದು ಟ್ವಿಟರ್ ನಲ್ಲಿ ಒಂದು ಉಗ್ರ ಸಂಘಟನೆಯ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಒಂದು ದೊಡ್ಡ ಒಂದು ಸುದ್ದಿ ಆಗಿತ್ತು. ಆ ಒಂದು ಸುದ್ದಿಯ ಒಂದು ಬೆನ್ನತ್ತಿ ಹೊರಟಂತ ನಮ್ಮ ಸಿಸಿಬಿ ಪೊಲೀಸರು ಮತ್ತು ಕೇಂದ್ರ ಗುಪ್ತಚರ ಇಲಾಖೆಯ ಬಲೆಗೆ ಇವತ್ತು ಒಬ್ಬ ವ್ಯಕ್ತಿ ಬಲೆಗೆ ಬಿದ್ದಿದ್ದಾನೆ. ಈತ ಕೋಲ್ಕತ್ತಾ ಮೂಲದ ಮೆಹದಿ ಮಸೂದ್ ಬಿಸ್ವಾಸ್ ಅಂತ ಹೇಳಿ ಕಳೆದ 6 ತಿಂಗಳಿನಿಂದ ಈತ ಬೆಂಗಳೂರಿನಲ್ಲಿ ನೆಲೆಸಿದ್ದ. ಜೊತೆಗೆ ಒಂದು ಐಟಿಸಿ ಕಂಪನಿಯಲ್ಲೂ ಕೂಡ ಇವನು ಕೆಲಸಕ್ಕೆ ಸೇರಿ ಅಲ್ಲಿಂದ ತನ್ನ ಈ ಒಂದು ಉಗ್ರ ಸಂಘಟನೆಯ ಒಂದು ಚಟುವಟಿಕೆಗಳನ್ನ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದ. ಹೀಗಾಗಿ ಮತ್ತೆ ಯುವಕರನ್ನ ಮತ್ತೆ ಕೆಲವು ಯುವತಿಯರನ್ನ ತಮ್ಮ ಸಂಘಟನೆಯತ್ತ ಸೆಳೆಯುವಂತ ಪ್ರಯತ್ನಗಳನ್ನ ಇವನು ಮಾಡ್ತಾ ಇದ್ದ. ಈತ ಒಂದು ಸೌತ್ ಕಮಾಂಡರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದ. ಈ ಒಂದು ಬೆನ್ನತ್ತಿ ನಿನ್ನೆ ಎಲ್ಲ ವರದಿಗಳು ಪ್ರಸಾರ ಆಗಿತ್ತು ಮತ್ತು ಈತನ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ನಮ್ಮ ಸಮಯ ನ್ಯೂಸ್ ವರದಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ಕಾರ್ಯಾಚರಣೆ ನಡೆಸಿದಂತವರಿಗೆ ನಿನ್ನೆ ಈತ ಒಂದು ಬೆಂಗಳೂರಿನ ತುಮಕೂರು ರಸ್ತೆಯಲ್ಲಿರುವಂತಹ ಜಾಲಹಳ್ಳಿನಲ್ಲಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಈತ ಅಡಗಿದ್ದ. ಈತನ ಮಾಹಿತಿಯನ್ನ ಬೆನ್ನತ್ತಿ ಹೊರಟಂತ ಅಧಿಕಾರಿಗಳಿಗೆ ನಿನ್ನೆ ಮಧ್ಯರಾತ್ರಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಒಂದು ಗುಪ್ತವಾದಂತಹ ಒಂದು ರಹಸ್ಯ ಸ್ಥಳದಲ್ಲಿ ತನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಎಲ್ಲಿ ಅನ್ನುವಂತ ಮಾಹಿತಿ ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ಯಾಕಂದ್ರೆ ಒಂದು ಉಗ್ರ ಚಟುವಟಿಕೆಗಳು ಬೆಂಗಳೂರಿನಲ್ಲಿ ಮತ್ತು ಇಡೀ ಒಂದು ರಾಷ್ಟ್ರಾದ್ಯಂತ ಒಂದು ಬಹು ಪ್ರಮುಖವಾಗಿ ಹರಡಿರುವಂತದ್ದು. ಹಾಗಾಗಿ ಇವರು ಎಲ್ಲರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಒಂದು ವಿಚಾರಣೆಯಲ್ಲಿ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಮತ್ತು ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಿ ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಶಿಲ್ಪ ರವಿ, ಬೆಂಗಳೂರಿನಲ್ಲೇ ಈತನ ವಿಚಾರಣೆಯನ್ನ ಮಾಡ್ಲಾಗತ್ತಾ ಅಥವಾ ಬೇರೆ ಸ್ಥಳಕ್ಕೆ ಏನಾದ್ರೂ ಕೊಂಡೊಯ್ತಾರಾ? ಈಗ ನಮಗ್ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಆತನ ಬೆಂಗಳೂರಿನಿಂದ ಹೊರ ವಲಯದಲ್ಲಿ ಆತನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಆತನ ಎಲ್ಲಿ ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಈಗಾಗಲೇ ನಾವು ಎಲ್ಲಾ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರು ಕೂಡ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಈತನನ್ನ ಈಗ ಕೇಂದ್ರ ಗುಪ್ತಚರ ಇಲಾಖೆಯವರು ವಶಕ್ಕೆ ಪಡೆದು ಆತನನ್ನ ಕರ್ಕೊಂಡು ಹೋಗುವಂತ ಸಾಧ್ಯತೆ ಬಹಳಷ್ಟಿದೆ. ಆದ್ರೆ ಯಾವ ರೀತಿ ಒಂದು ಚಟುವಟಿಕೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಕಾದು ನೋಡ್ಬೇಕಾಗಿದೆ. ಶಿಲ್ಪ ರವಿ, ಬೆಂಗಳೂರಿನಲ್ಲಿ ಮೆಹದಿ ಮಸೂದ್ ಬಿಸ್ವಾಸ್ ಒಬ್ಬ ಮಾತ್ರನ ಐಸಿಸ್ಗೆ ಸಂಬಂಧಪಟ್ಟಂತಹ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದು ಅಥವಾ ಈತನ ಜೊತೆ ಬೇರೆ ಯಾರಾದ್ರೂ ಇದ್ರಾ? ಅವ್ರ ಬಗ್ಗೆ ಏನಾದ್ರೂ ಮಾಹಿತಿ ಗೊತ್ತಾಗಿದ್ಯಾ ರವಿ?
ಈಗ ನಮಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಈತ ತನ್ನದೇ ಆದಂತ ಒಂದು ನೆಟ್ವರ್ಕ್ ಅನ್ನ ಈಗಾಗಲೇ ಬೆಂಗಳೂರಿನಲ್ಲಿ ಬೆಳೆಸಿದ್ದಾನೆ. ಯಾಕೆಂದ್ರೆ ಒಂದು ಕಳೆದ 6 ತಿಂಗಳಿನಿಂದ ಈತ ಒಂದು ಟ್ವಿಟರ್ ಮುಖಾಂತರ ಮತ್ತು ಆನ್ಲೈನ್ ಮುಖಾಂತರ ಒಂದು ನಿರುದ್ಯೋಗಿ ಯುವಕರುಗಳನ್ನ ಮತ್ತೆ ಹಣಕಾಸಿನ ಒಂದು ಮುಗ್ಗಟ್ಟುಗಳನ್ನ ಇರುವಂತಹ ಒಂದು ಯುವಕರನ್ನ ತನ್ನತ್ತ ಸೆಳೆಯುವಂತ ಪ್ರಯತ್ನಗಳನ್ನ ಮಾಡಿದ್ದಾನೆ. ಹಾಗಾಗಿ ಈಗಾಗಲೇ ಒಂದು 100 ಜನ ಈತನ ಒಂದು ಏನ್ ಐಸಿಸ್ನ ಒಂದು ಸಂಘಟನೆ ಇದೆ ಅದಕ್ಕೆ ಈಗಾಗಲೇ ಸದಸ್ಯತ್ವವನ್ನ ಪಡ್ಕೊಂಡಿದ್ದಾರೆ ಅಂತ ಒಂದು ಸ್ಫೋಟಕ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಈಗ ಸದ್ಯಕ್ಕೆ ಈತನ ಒಬ್ಬನನ್ನ ಅರೆಸ್ಟ್ ಮಾಡಿ ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನ ಈತನ ವ್ಯಾಪ್ತಿ ಮತ್ತು ಬೆಂಗಳೂರಿಗೆ ಬಂದಂತ ವಿಚಾರ ಮತ್ತು ಈತನಿಗೆ ಬೆಂಗಳೂರಿನಲ್ಲಿ ಉದ್ದೇಶಪೂರ್ವಕವಾಗಿ ಇಲ್ಲಿ ಸಂಘಟನೆ ಮಾಡಕ್ ಕಳಿಸ್ಕೊಡ್ಲಾಗಿತ್ತ ಅಥವಾ ಬೆಂಗಳೂರಿಗೆ ಬಂದ ನಂತರ ಈತ ಸಂಘಟನೆಗೆ ಸೇರಿದ್ನ ಅನ್ನುವಂತ ಸಂಪೂರ್ಣ ಮಾಹಿತಿ ನಮ್ಗಿನ್ನೂ ಲಭ್ಯವಾಗಬೇಕಾಗಿದೆ ಶಿಲ್ಪ. ಹಾಗಾಗಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ಸಂಜೆ ಅಷ್ಟರಲ್ಲಿ ಇದು ಸಂಪೂರ್ಣವಾದಂತಹ ಮಾಹಿತಿ ಲಭ್ಯವಾಗುವಂತ ಒಂದು ವಿಶ್ವಾಸ ಇದೆ ಶಿಲ್ಪ. ಧನ್ಯವಾದ ರವಿ. ಎಸ್, ನಾವು ಮಾತನಾಡ್ತಾ ಇದ್ವಿ ಎಕ್ಸಾಮ್ ಪ್ರಿಪರೇಷನ್ ಹೇಗಿರಬೇಕು ಅನ್ನುವಂಥದ್ದು. ಸಾಕಷ್ಟು ಜನ ಗಣ್ಯರು ನಮ್ಮೊಟ್ಟಿಗಿದ್ರು, ಅವರು ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಭರತ್ ಚಂದ್ರ ಅವರೇ, ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದ ತಕ್ಷಣ ಆಗ್ಲೇ ಮಾತಾಡಿದ್ರಿ, ತುಂಬಾ ಜನ ಭಯ ಪಟ್ಕೊಳ್ತಾರೆ. ಆದ್ರೆ ಸಾಕಷ್ಟು ಜನರಿಗೆ ಭಯ ಇರೋದೇ ಇಲ್ಲ. ಅಯ್ಯೋ, ಎಕ್ಸಾಮ್ ಹತ್ರ ಬಂದಾಗ ಓದ್ಕೊಂಡ್ರಾಯ್ತು ಅನ್ನುವಂತಹ ಮನೋಭಾವನೆ ಇರುತ್ತೆ. ಆದ್ರೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದ ತಕ್ಷಣ ಹೇಗೆ ನಾವು ಅಧ್ಯಯನವನ್ನ ಆರಂಭ ಮಾಡಬೇಕು? ನಿಜವಾಗಿ ಹೇಳಬೇಕು ಅಂತಂದ್ರೆ ಪರೀಕ್ಷೆ ಜನವರಿ ಮೊದಲನೇ ವಾರದಲ್ಲಿದೆ ಅಂತ ತಿಳ್ಕೊಬೇಕಾಗಿತ್ತು. ಆಗಲಿಲ್ಲ ಅಂತ ಇಟ್ಕೊಳ್ಳೋಣ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ಡಿಸೆಂಬರ್ 13. ಅದರಿಂದಾಗಿ ಅಟ್ಲೀಸ್ಟು ಫೆಬ್ರವರಿ 1ನೇ ತಾರೀಕು ಪರೀಕ್ಷೆ ಇದೆ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳು ಇವತ್ತಿನಿಂದ ಪ್ರಾರಂಭ ಮಾಡಬೇಕು. ಈಗಾಗಲೇ ಅವ್ರು ಓದಿದ್ದಾರೆ ಅಂತ ಊಹಿಸ್ಕೋತಾ ಇದ್ದೀನಿ. ಓದದೇ ಇದ್ದರೆ ಈಗಲೂ ಕಾಲ ಮಿಂಚಿಲ್ಲ. ಈಗದಿಂದ ಓದಕ್ಕೆ ಶುರು ಮಾಡಿದ್ರು ಸಾಕಾಗುತ್ತೆ. ಆಮೇಲೆ ಓದುವುದು ಒಂದು ವಿಚಾರವಾದರೆ ಪರೀಕ್ಷೆಯ ಭಯದ ನಿವಾರಣೆಗೆ ಬೇಕಾದಂಥ ತಂತ್ರಗಳು ಮತ್ತೊಂದಷ್ಟಿದ್ದಾವೆ. ಉದಾಹರಣೆಗೆ ನಮ್ಮ ಪ್ರತಿದಿನವೂ ಒಂದು 20 ನಿಮಿಷಗಳ ಕಾಲ ರಿಲ್ಯಾಕ್ಸೇಷನ್ ಅಥವಾ ಮೆಡಿಟೇಷನ್ ಮಾಡಲೇಬೇಕು ವಿದ್ಯಾರ್ಥಿಗಳು. 20 ನಿಮಿಷ ನಾನು ರಿಲ್ಯಾಕ್ಸೇಷನ್ ಮಾಡಿದ್ರೆ ನನ್ನ ಸಮಯ ನಷ್ಟ ಆಗುತ್ತೆ ಅನ್ನೋರು ಬಹಳ ಜನ ಪೇರೆಂಟ್ಸು ಇದ್ದಾರೆ, ಮಕ್ಕಳು ಇದ್ದಾರೆ. ಆದರೆ ಒಂದು ವಿಚಾರ, ನಾನು 8 ಗಂಟೆ ಓದಿದ್ದು ಪ್ರಾಮುಖ್ಯವಲ್ಲ, 8 ಗಂಟೆ ಓದಿದ್ದರಲ್ಲಿ ಎಷ್ಟನ್ನು ನೆನಪಿಟ್ಟುಕೊಳ್ತೇನೆ ಅನ್ನೋದು ಪ್ರಾಮುಖ್ಯವಾದ್ದರಿಂದ 20 ನಿಮಿಷ ರಿಲ್ಯಾಕ್ಸೇಷನ್ ಮಾಡೋದ್ರಿಂದ ಆ ಗ್ರಹಿಕೆ ಏನಿದೆ, ರಿಟೆನ್ಷನ್ ಏನಿದೆ, ಅದು ಜಾಸ್ತಿ ಆಗುತ್ತೆ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ತೀಕ್ಷ್ಣತೆಯಿಂದ ಕೆಲಸ ಮಾಡೋದು ಅತಿ ಪ್ರಾಮುಖ್ಯ. ಅದರಿಂದ ಏನು ಮಾಡಬೇಕಂದ್ರೆ ಒಂದು 20 ನಿಮಿಷ ಕಣ್ಣು ಕ್ಲೋಸ್ ಮಾಡಿಕೊಂಡು ಕಾಲನ್ನ ನೆಲದ ಮೇಲೆ ಇಟ್ಕೊಂಡ್ಬಿಟ್ಟು ಮಲ್ಕೊಂಡು ಮಾಡಿದ್ರೆ ನಾಳೆ ಬೆಳಿಗ್ಗೆನೇ ಹೇಳೋದು. ಆಮೇಲೆ ಆಯ್ತಲ್ಲ, ಕುರ್ಚಿಲಿ ಕುತ್ಕೊಂಡು ಊಟ ಆಗುವ ಮುಂಚೆ, ಊಟ ಆದಮೇಲೆ ನಿದ್ರೆ ಬಂದುಬಿಡುತ್ತೆ, ಊಟ ಆಗುವ ಮುಂಚೆ 20 ನಿಮಿಷ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಪರೀಕ್ಷೆಯನ್ನು ಮೊದಲು ಇಲ್ಲಿ ಪಾಸ್ ಮಾಡಬೇಕು, ಆಮೇಲೆ ಅಲ್ಲಿ ಪಾಸ್ ಮಾಡಬೇಕು ಅಲ್ವಾ. ಇಲ್ಲಿ ಪಾಸ್ ಆಗಿದ್ರೆ ಅಲ್ಲಿ ಪಾಸ್ ಆಗೋದಿಲ್ಲ. ಅದರಿಂದ ಏನು ಮಾಡಬೇಕು, ಕಣ್ಣು ಕ್ಲೋಸ್ ಮಾಡಿಕೊಂಡು ಇದೀಗ ಡಿಸೆಂಬರ್ 13, ಈಗ ಡಿಸೆಂಬರ್ 20 ಆಗಿದೆ. ನಾನು ದಿವಸಕ್ಕೆ 4-5 ಗಂಟೆ ಓದಬಲ್ಲೆ, ಓದಿದ್ದು ನೆನಪಿಟ್ಟುಕೊಳ್ಳಬಲ್ಲೆ. ಈಗ ಜನವರಿ 1st ವೀಕ್ ಆಗಿದೆ, ಜನವರಿ 31ಕ್ಕೆ ಓದಿ ಎಲ್ಲ ಆಗಿದೆ. ನಾನೀಗ ಪರೀಕ್ಷೆಗೆ ಹೋಗ್ತಾ ಇದ್ದೇನೆ, 1 ವಾರ ನನ್ನ ಟೆನ್ಷನ್ ಇಲ್ಲ, ಪರೀಕ್ಷೆ ದಿವಸ ಸಂತೋಷವಾಗಿದ್ದೇನೆ, ಕುತೂಹಲದಿಂದ ತುಂಬ ಸಂತೋಷದಿಂದ ಎಕ್ಸಾಮ್ ಹೋಗ್ತಾನೆ, ಭಯದಿಂದ ಅಲ್ಲ ಅಂತ ಯೋಚನೆ ಮಾಡಿ ಪರೀಕ್ಷೆಯಲ್ಲಿ ಮೊದಲನೇ ಪರೀಕ್ಷೆ ಚೆನ್ನಾಗಿ ಮಾಡಿದ್ದೇನೆ, 6ನೇ ಪರೀಕ್ಷೆನೂ ಚೆನ್ನಾಗಿ ಮಾಡಿದ್ದೇನೆ ಅಂತ ಯೋಚನೆ ಮಾಡಿಕೊಂಡು ರಿಸಲ್ಟ್ಗೆ ಕಾಯ್ತಾ ಇದ್ದೇನೆ. ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಊಹಿಸ್ಕೊಂಡು ಮನಸ್ಸಿನಲ್ಲಿ ಕಲ್ಪಿಸೋದ್ರಿಂದ ಆ ಭಯ ಹೊರಟೋಗ್ಬಿಡ್ತದೆ. ಈಗ ನೀವು ಕೇಳಿದ ಪ್ರಶ್ನೆ ಏನಾಗಿದೆ, ನನಗೆ ನೀವು ಸಾರಾಂಶ ಕೇಳ್ತಾ ಇದ್ದೀರಿ, ನಾನು ಜಾಸ್ತಿ ಉದ್ದ ಹೇಳುವಾಗೂ ಇಲ್ಲ, ಯಾಕಂದ್ರೆ ಬೇರೆ ಗಣ್ಯರು ಕೂತಿದ್ದಾರೆ. ಅದರಿಂದಾಗಿ ಇದನ್ನೇ ನಾವು ತರಗತಿ ಮಾಡೋದು, ಇದನ್ನ ಮ್ಯಾನೇಜ್ ಮಾಡೋದು ಹೇಗೆ. ಈಗ ಕ್ರಿಸ್ಮಸ್ ವೆಕೇಶನ್ ಅಲ್ಲಿ 23ನೇ ತಾರೀಕಿನ ಒಂದು ಕಾರ್ಯಕ್ರಮ ಇದೆ. 1000 ವಿದ್ಯಾರ್ಥಿಗಳನ್ನು ತಗೊಂಡು ಪರೀಕ್ಷೆಗೆ ರೆಡಿ ಮಾಡುವಂತಹದ್ದು. ಇದು ಎಷ್ಟೋ ವರ್ಷದಿಂದ ನಡೀತಾ ಇರುವಂತಹದ್ದು. ಮೊದಲು ಅಜ್ಜ ಬಂದ್ರು, ಮಗ ಬಂದಿದ್ದ, ಈಗ ಮೊಮ್ಮಗಳು ನನ್ನ ಕ್ಲಾಸಿಗೆ ಬರ್ತಾ ಇದ್ದಾರೆ. ಇದನ್ನೇ ಮಾಡ್ತಾ ಇರೋದು. ಬಹಳಷ್ಟು ಗಣ್ಯರಿದ್ದಾರೆ. ಆರಂಭದಲ್ಲಿ ನೀವು ಈಗ ಭಯನ ಹೇಗೆ ಹೋಗ್ಲಾಡಿಸಬೇಕು. ಆದರೆ ಓದದೇ ಇರುವುದಕ್ಕೆ ಯಾವ ಪರ್ಯಾಯ ಮಾರ್ಗವೂ ಇಲ್ಲ. ಓದ್ಲೇಬೇಕು, ಆದ್ರೆ ಈಸಿಯಾಗಿ. ನನ್ನ ಹತ್ರ ಎಕ್ಸಾಮಿನೇಷನ್ ಫೇರ್ ತೆಗೆಯೋದಕ್ಕೆ ಇಂಜೆಕ್ಷನ್ ಇಲ್ಲ. ಎಕ್ಸಾಮಿನೇಷನ್ ಪ್ರಿಪೇರ್ ಆದವರಿಗೆ ಇಂಜೆಕ್ಷನ್ ಭಯ ತೆಗೆಯೋದಕ್ಕೆ ಇಂಜೆಕ್ಷನ್ ಇದೆ. ಎಸ್, ಐ ನೋ. ಪ್ರಕೃತಿ ಅವರೇ, ಫಸ್ಟ್ ಯಾವ ಸಬ್ಜೆಕ್ಟ್ಗೆ ನಾವು ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತೀರಿ? ಮ್ಯಾಮ್, ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ಮೊದಲನೇ ಕೆಲಸ ಅವ್ರು ಮಾಡಬೇಕಾಗಿರೋದು ವಿದ್ಯಾರ್ಥಿಗಳು, ಅವರು ಯೋಚನೆನ ಮೊದಲು ಚೇಂಜ್ ಮಾಡ್ಕೋಬೇಕು. ನಾವು ಮಕ್ಕಳಾಗಿದ್ದಾಗ ನಾವು ಏನ್ ಮಾತಾಡ್ತಿದ್ವಿ, ಈ ಟೀಚರ್ ನೋಡೋ ಇವರು ಮಾರ್ಕ್ಸೇ ಕೊಡಲ್ಲ ಕಣೋ, ಜಿಪ್ಪುಣ ಇವರು, ಹಂಗೆ ಹಿಂಗೆ ಅಂತ. ನನಗೆ ಈಗ ಅರ್ಥ ಆಗ್ತಿದೆ, ಆ ಟೀಚರ್ ಇಂದಾನೇ ನಾನು ಜಾಸ್ತಿ ಕಲ್ತಿರೋದು. ಯಾರು ನನಗೆ
ಡಿಸರ್ವಿಂಗ್ ಮಾರ್ಕ್ಸ್ ಕೊಟ್ರೋ ಅಲ್ಲೇ ನಾನು ಬೆಳೆದಿರೋದು. ಓಕೆ. ಸೊ ದಯವಿಟ್ಟು ನಾನು ಮತ್ತೊಮ್ಮೆ ವೀಕ್ಷಕರಿಗೆ ಎಲ್ಲರಿಗೂ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಟೀಚರ್ಸ್ಗೆ ಅತಿ ಆಸೆ ಇದೆ. ಟೀಚರ್ ಶುಡ್ ಬಿ ಲೇಜಿ, ಸ್ಟೂಡೆಂಟು ಕೆಲಸ ಮಾಡಬೇಕು, ನಾನಲ್ಲ. ಟೀಚರ್ ಶುಡ್ ಬಿ ಗ್ರೀಡಿ, ನನಗೆ ಅತಿ ಆಸೆ ಇರಬೇಕು. 100 ಜನ ಮಕ್ಕಳು ನನ್ನ ಮುಂದೆ ಕೂತ್ಕೊಂಡ್ರೆ 100 ಜನ ಮಕ್ಕಳಿಗೂ 100 ಮಾರ್ಕ್ ಯಾಕೆ ಬರಬಾರ್ದು? ಆ ಯೋಚನೆಯಿಂದ ನಾವು ಪಾಠ ಮಾಡ್ತೀವಿ. ದಯವಿಟ್ಟು ನಾವು ನಿಮ್ಮ ಮುಂದೆ ನಿಂತ್ಕೊಂಡು ಪಾಠ ಮಾಡಿ ನಿಮ್ಮ ಹತ್ರ ಮಾರ್ಕ್ಸ್ ಕಿತ್ಕೊಳ್ತೀವಿ ಅಂತ ಮಾತ್ರ ತಿಳ್ಕೋಬೇಡಿ. ನೀವು ಫಸ್ಟ್ ಸಬ್ಜೆಕ್ಟ್ ಅಂತ ಹೇಳಿದ್ರಲ್ಲ, ಸಬ್ಜೆಕ್ಟ್ಗೆ ಒಂದು ಹೆಜ್ಜೆ ಹಿಂದೆ ಬನ್ನಿ. ಪ್ರಿಯಾಂಬಲ್ ಏನಂದ್ರೆ ಪ್ರಿಪರೇಷನ್ ಯಾವ ತರ ಇರಬೇಕು. ನಮ್ಮ ಟೀಚರ್ನ ನಾನು ನೋಡಿದಾಗ ನಾನು ಏನ್ ಯೋಚನೆ ಮಾಡಬೇಕು, ಟೀಚರು ನನಗೆ ಮಾರ್ಕ್ಸ್ ಕೊಡಕ್ ಕಾಯ್ತಾ ಇದ್ದಾರೆ, ಆದ್ರೆ ದೇ ವಿಲ್ ಓನ್ಲಿ ಗಿವ್ ಮೀ ವಾಟ್ ಐ ಡಿಸರ್ವ್. ನಾನು ಹೇಳ್ತೀನಿ, ಟುಡೇ ಲೈಸ್ ಇನ್ ಯೋರ್ ಹ್ಯಾಂಡ್ಸ್, ಇವತ್ತು ನಿಮ್ ಕೈಯಲ್ಲಿದೆ. ವೈಟಿಂಗ್ ಟು ಗಿವ್ ಇನ್ ಟು ಯೋರ್ ಡಿಮ್ಯಾಂಡ್ಸ್. ನಿಮ್ದು ಏನೇನ್ ಡಿಮ್ಯಾಂಡ್ ಇದೆಯೋ ಎಲ್ಲದಕ್ಕೂ ಅದು ಒಪ್ಕೊಳ್ಳುತ್ತೆ. ಆಸ್ಕ್ ಫಾರ್ ದ ವರ್ಲ್ಡ್ ಅಂಡ್ ನೋ ಲೆಸ್. ಕೇಳೋದ್ ಕೇಳ್ತೀರಾ, ಜಗತ್ತನ್ನೇ ಕೇಳಿ. ಬಟ್ ಬಿಫಿಟಿಂಗ್ ದ ಟ್ಯಾಲೆಂಟ್ಸ್ ಯು ಪೊಸೆಸ್. ನಿಮ್ಮಲ್ಲಿರೋ ಟ್ಯಾಲೆಂಟ್ಗೆ ತಕ್ಕಂಗೆ ಮಾರ್ಕ್ಸ್ ಕೇಳಿ. ನಾನು ಸ್ಟೂಡೆಂಟ್ಸ್ಗೆ ರಿಕ್ವೆಸ್ಟ್ ಮಾಡೋದು, ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಅನ್ನೋದು ಇದ್ದೇ ಇದೆ. ಆಮೇಲೆ ನಾನು ಒಬ್ಬನಿಗೆ ಮಾತ್ರ ಹೇಳ್ಕೊಡ್ತಿಲ್ಲ, ನಾನು ಎಲ್ಲಾರ್ಗೂ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಒಬ್ಬ ರಿಯಾಕ್ಟ್ ಮಾಡಿದಾಗ ಅವನಲ್ಲಿರೋ ಪ್ರತಿಭೆನ ಗುರುತಿಸ್ತೀನಿ, ಆದ್ರೆ ಸೈಲೆಂಟ್ ಆಗಿ ಕೂತ್ಕೊಂಡಿರೋ ಮಗುಗೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಅನ್ನೋ ಯೋಚನೆಯಿಂದ ನಾನು ಪಾಠ ಹೇಳ್ಕೊಡ್ತೀನಿ. ಸೊ ಮಕ್ಕಳೇನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು. ಅವರು ಎಷ್ಟಾಗತ್ತೋ ಅವರು ಟೀಚರ್ನ ಯಾಕೆ ನನಗೆ ಇವ್ರು ಮಾರ್ಕ್ಸ್ ಕೊಡ್ತಿಲ್ಲ ಅಂತ ಅದನ್ನ ತಿಳ್ಕೊಳಕ್ ಅರ್ಥ ಮಾಡ್ಬೇಕು. ಟೀಚರ್ ಕಾಯ್ತಾ ಇದ್ದಾರೆ ಮಾರ್ಕ್ಸ್ ಕೊಡಕ್ಕೆ. ನಮ್ಗೆ ಎಷ್ಟು ಬೇಜಾರಾಗತ್ ಗೊತ್ತಾ? ಒಂದು ಆನ್ಸರ್ ಶೀಟ್ ನೋಡ್ತೀವಿ, ಆನ್ಸರ್ ಶೀಟ್ ನ ನೋಡಿದಾಗ ಒಂದು ಮಗು ಗೊತ್ತಿದೆ ಆದ್ರೆ ತಪ್ಪಾಗಿ ಬರ್ದಿದೆ. ನನಗ್ ಗೊತ್ತು ಕ್ಲಾಸಲ್ಲಿ ಅವ್ರು ಯಾವ ತರ ಇದ್ದಾರೆ ಅಂತ, ಆದ್ರೆ ತಪ್ಪಾಗಿ ಬರ್ದಾಗ ನನಗೆ ಎಷ್ಟು ಬೇಜಾರಾಗತ್ತೆ. ಅವ್ರೇನ್ ಅನ್ಕೊಳ್ತಾರೆ, ಏನಯ್ಯ ಇವರು ಬರೀ 63 ಕೊಟ್ಟಿದ್ದಾರೆ ಅಂತ. ಬರೀ 63 ಕೊಟ್ಟಿಲ್ಲ, ನೀವ್ ಯಾಕೆ ಮಿಕ್ಕಿದ್ದು ಮಾರ್ಕ್ಸ್ ತಗೊಂಡಿಲ್ಲ ಅನ್ನೋ ಬೇಜಾರಿಂದ ನಾನು ಬದುಕ್ತಾ ಇದ್ದೀನಿ. ಓಕೆ. ಅಂದ್ರೆ ವಿದ್ಯಾರ್ಥಿಗಳ ಸಾಮರ್ಥ್ಯ ಶಿಕ್ಷಕರಿಗೆ ಗೊತ್ತಿದೆ. ಆಮೇಲೆ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ದಯವಿಟ್ಟು ಇದು ಮಕ್ಕಳು ಅರ್ಥ ಮಾಡ್ಕೋಬೇಕು. ನಾವು ಪಾಪ 30 ತಗೊಳ್ಳೋ ಮಗುಗೆ ನಾವು ಬೇಕು 40 ಕೊಡ್ತೀವಿ, ನಾವು 50 ತಗೊಳ್ಳೋ ಮಗುಗೆ 60 ಕೊಡ್ತೀವಿ, 80 ತಗೊಳ್ಳೋ ಮಗುಗೆ 85 ಅಷ್ಟು ಈಸಿಯಾಗಿ ಕೊಡಲ್ಲ. ಯಾಕೆ ಹೇಳಿ? 10ರಿಂದ 60 ತಗೊಳ್ಳೋದು ಕಷ್ಟ ಇಲ್ಲ, 60ರಿಂದ 70 ಮಾಡೋದು, 70ರಿಂದ 80 ಮಾಡೋದು ಅದು ಕಷ್ಟ ಇದೆ ಅಲ್ವಾ? ಈಗಿನ ಕಾಲದಲ್ಲಿ ಅವ್ರು ಏನಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ, ಏನಕ್ಕೆ ಅವ್ರು ಓದ್ತಾ ಇದ್ದಾರೆ, ಜಾಬ್ ಇಂಟರ್ವ್ಯೂಗೆ ಹೋಗಕ್ಕೆ ಓದ್ತಾ ಇದ್ದಾರೆ. ಜಾಬ್ ಇಂಟರ್ವ್ಯೂಲಿ ಹಳೆ ಕಾಲದಲ್ಲಿ 5 ಕ್ವೆಶ್ಚನ್ ಕೇಳೋರು, ಆರಾಮಾಗಿ ಟೈಮ್ ಇಟ್ಕೊಂಡು ಎಲ್ಲಾರ್ನೂ ಒಂದು 10 ಇದು. ಈಗ 100 ಜನ ಇಂಟರ್ವ್ಯೂಗೆ ಬರ್ತಾರೆ. ಸೊ ಏನ್ ಮಾಡ್ತಾರೆ, ಮೊದಲನೇ ಕ್ವೆಶ್ಚನ್ಗೆ 97 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ 3 ಮಾರ್ಕ್ಸ್. ನಿಮ್ ಪ್ರಕಾರ ಈಗ ಸಬ್ಜೆಕ್ಟ್ ಬರೋಣ, ಯಾವ ಸಬ್ಜೆಕ್ಟ್ ನ ಫಸ್ಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಓದೋದಿಕ್ಕೆ ಅಂತ ಹೇಳ್ತೀರಿ? ಓಕೆ, ಫಸ್ಟ್ ದಯವಿಟ್ಟು ಸರ್ ಹೇಳ್ದಂಗೆ ಕಷ್ಟವಾಗಿರೋದು ಪ್ರದ್ಯುಮ್ನಾನು ಅವರ ಯೋಚನೆಗೆ ನಾನು ಅಬ್ಸರ್ವ್ ಮಾಡಿದೆ. ಒಂದು ಮಗು ಅಷ್ಟು ಚೆನ್ನಾಗಿ ಮಾತಾಡಿದೆ. ಸೊ ಅವ್ರ ಯೋಚನೆಗೆ ತಕ್ಕಂತೆ ಅವ್ರು ಹೇಳಿದ್ದು ಕಷ್ಟದ್ದು ಬೇಗ ಮುಗಿಸ್ಬೇಡ. ಈಗ ಎಲ್ಲರೂ ಸಾಮಾನ್ಯವಾಗಿ ಫಸ್ಟ್ ಡೇ ಯಾವ ಎಕ್ಸಾಮ್ ಇದೆ ಅದನ್ನ ಓದೋದಿಕ್ ಶುರು ಮಾಡ್ತಾರೆ, ಆ ರೀತಿ ಮಾಡಬಾರ್ದು ಅಂತ. ಇಲ್ಲ, ನನ್ಗೆ ಏನಂದ್ರೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಮಾಡಬೇಡಿ. ಇವಾಗ ಸರ್ ಹೇಳಿದ್ರಲ್ಲ, ಅದೇ ರೂಲ್ ನ ನಾವು ಬೈಕಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಇವಾಗ ನಾನು ಇಲ್ಲಿಂದ ರೇಸ್ ಮಾಡಬೇಕು, ನಾನು ರೇಸ್ ಮಾಡ್ಬೇಕಾದ್ರೆ ನನ್ನ ಯೋಚನೆ ಏನು, ಈ ಸೆಕೆಂಡ್ ನನಗೆ ಆಕ್ಸಿಡೆಂಟ್ ಆಗಬಾರ್ದು, ಈ ಸೆಕೆಂಡ್ ನಾನು 100 ಕಿಲೋಮೀಟರ್ ಸ್ಪೀಡ್ಗಿಂತ ಕಮ್ಮಿ ಬರಬಾರ್ದು, ಈ ಸೆಕೆಂಡ್ ನಾನು 100 ಕಿಲೋಮೀಟರ್ ಸ್ಪೀಡ್ಗಿಂತ ಕಮ್ಮಿ ಬಂದ್ರೆ 30 ಸೆಕೆಂಡ್ಸ್ ಅಲ್ಲಿ ವಾಪಸ್ ಬಂದ್ಬಿಡ್ಬೇಕು. ಈ 3 ಯೋಚನೆ ಇರುತ್ತೆ. ಸೊ ನೀವು ಎಕ್ಸಾಮಿನೇಷನ್ ಪ್ರಿಪರೇಷನ್ ಅಂತಿರಲ್ಲ, ಅದು ಕೂಡ ಸಿಂಪಲ್ ಮ್ಯಾಥ್ಸ್. ಯಾವ ತರ ಅಂತ ಹೇಳ್ತೀನಿ. ಇರೋದು ಎಷ್ಟು ಸಬ್ಜೆಕ್ಟ್? 6. ಎಷ್ಟು ಚಾಪ್ಟರ್ಸ್ ಇರುತ್ತೆ? 20. 6 ಇಂಟು 20 120 ಇಂಟು 10 ಪೇಜು ಅಂತ ಇಟ್ಕೊಳ್ಳಿ. 1 ವರ್ಷದಲ್ಲಿ ಒಂದು ಮಗು 1200 ಪೇಜ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಮಗುಗೆ ನಾವು ಸಾಮರ್ಥ್ಯ ಇದೆ, ರ್ಯಾಂಕ್ ಹೋಲ್ಡರ್ ಅಂತೀವಿ. ಅಷ್ಟೇ. ನಾನು ಈಗ ಮಕ್ಕಳಿಗೆ ಹೇಳೋದೇನು, 1200 ಪೇಜು ಸರ್ ಹೇಳಿದ್ರು. ಇವಾಗ ನೀವು 1200 ಪೇಜ್ನ ನೀವು ಫಸ್ಟ್ ಡೇ ಇಂದ ಪ್ರಿಪೇರ್ ಮಾಡಿಲ್ವಾ? ಪರವಾಗಿಲ್ಲ, ಈಗ ಒಂದು 2 ತಿಂಗಳಲ್ಲಿ 1200 ಪೇಜ್ನ ಡಿವೈಡ್ ಮಾಡ್ಕೊಳ್ಳಿ. ಸೊ ಒಂದ್ ದಿನಕ್ಕೆ ನಾನು ಇಷ್ಟು ಓದಬೇಕು, ಇಷ್ಟು ಪೇಜ್ ಓದಬೇಕು. ಆದ್ರೆ ಮಕ್ಕಳು ಏನ್ ಅರ್ಥ ಮಾಡ್ಕೋಬೇಕು, ಈ ಪೇಜ್ ನಾನು ಯಾವ ತರ ಓದಬೇಕು ಅಂದ್ರೆ ಲೈಫ್ ಅಲ್ಲಿ ಇನ್ನೊಂದ್ಸತಿ ಈ ಪೇಜ್ ನ ಸೊ ಒಂದ್ ದಿನದಲ್ಲಿ 2 ಪೇಜ್ ಓದಬೇಕು, ಅದನ್ನ ಹೇಗೆ ಓದಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ. ಒಂದ್ ದಿನದಲ್ಲಿ 1200 ಪೇಜ್ ಅಂದ್ರೆ 300 ದಿನ ಎಕ್ಸಾಂಪಲ್ಗೆ. ಆದ್ರೆ ಈಗ ಪಾಪ ಮಕ್ಕಳು ಒಂದ್ ದಿನದಲ್ಲಿ ಒಂದು 40-50 ಪೇಜ್ ಓದಬೇಕು.
ಅಲ್ವಾ? ಯಾಕಂದ್ರೆ ಇರೋದೇ 2 ತಿಂಗಳು. ಹೌದು, ಇವತ್ತಿಂದ ಶುರು ಆದ್ರೆ ಮಾಡಿ ಕಷ್ಟ ಇಲ್ಲ. ನಾನ್ ಮಕ್ಳಿಗೆ ಹೇಳೋದೇನು, ಈಗ್ಲಿಂದಾನು ಶುರು ಮಾಡ್ಕೊಳ್ಳಿ, ಓಕೆ, ದಿನಕ್ಕೊಂದಿಷ್ಟು ಪೇಜ್ ಓದಿ. ಎಸ್ ಸರ್. ಸುಮಾಕೃಷ್ಣ ಅವರೇ, 3 ಜನ ಪ್ಯಾನಲಿಸ್ಟ್ಗಳಿದ್ದಾರೆ. ಆಸ್ ಎ ಪೇರೆಂಟ್ ಆಗಿ ನೀವೇನ್ ಕೇಳೋಕೆ ಇಷ್ಟಪಡ್ತೀರಿ ಇವರಿಗೆ? ನಾನು ಆಸ್ ಎ ಪೇರೆಂಟ್ ಆಗಿ ಕೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಎಕ್ಸಾಮ್ ಟೈಮಲ್ಲಿ ಪೋಷಕರ ಪಾತ್ರ ಏನು, ಮಕ್ಕಳನ್ನ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಎಕ್ಸಾಮ್ಗೆ. ಅವ್ರಿಗೆ ಪ್ರೆಷರ್ ಹಾಕ್ಬೇಕಾ, ಪ್ರೆಷರ್ ಹಾಕ್ಬಾರ್ದ? ಕೆಲವು ಮಕ್ಕಳಿಗೆ ಪ್ರೆಷರ್ ಹಾಕಿದ್ರೇನೆ ಓದ್ತಾರೆ, ಕೆಲವು ಮಕ್ಕಳು ಅಮ್ಮ ಹೇಳ್ತಾರೆ ಬಿಡು ಆಮೇಲೆ ಓದೋಣ ಅಂತ ಕೆಲವ್ರು ಇರ್ತಾರೆ, ಕೆಲವ್ರು ನಿಂಗೆ ಸಾಕಪ್ಪ ಓದ್ಬೇಡ ನೀನು ಕಮ್ಮಿ ಮಾಡು ಅಂತ ಇರುತ್ತೆ. ನಾನ್ ಕೇಳೋದಿಷ್ಟೇ, ಯಾವ ರೀತಿ ಪೇರೆಂಟ್ಸ್ ಪಾತ್ರ ಇದರಲ್ಲಿ ಎಕ್ಸಾಮ್ ಅಂದ್ರೆ ಮಕ್ಕಳ ಮನಸ್ಥಿತಿ ತಕ್ಕ ಹಾಗೆ ಪೋಷಕರ ಮನಸ್ಥಿತಿ ಕೂಡ ಹೇಗೆ ಅದಕ್ಕೆ ಹೊಂದಿಕೊಳ್ಳಬೇಕು ಎಕ್ಸಾಮ್ ಟೈಮ್ ಅಲ್ಲಿ ಅನ್ನುವಂಥದ್ದನ್ನ ಎಸ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು ಇದಕ್ಕೆ ಸೂಕ್ತ ಉತ್ತರ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಎಕ್ಸಾಮ್ ಒಳಗಡೆ ಮಕ್ಕಳು ಬರೀತಾ ಇದ್ರೆ ಹೊರಗಡೆ ಅವ್ರ ಪೇರೆಂಟ್ಸು ಸ್ಟೂಡೆಂಟ್ಸ್ಗಿನ್ನ ಒಂದು 10 ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡ್ತಾ ಇದೀವಿ ನಾವೀಗ. ಅವರ ಒತ್ತಡನೇ ನೋಡಿ ಮಕ್ಕಳಿಗೆ ಅರ್ಧ ಒತ್ತಡ ಆಗ್ತಾ ಇದೆ. ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ನಾವು. ಯಾಕೆಂದ್ರೆ ಮಕ್ಕಳಿಗೆ ಒಂದ್ ರೀತಿ ಖುಷಿ ವಾತಾವರಣ ನಿರ್ಮಾಣ ಮಾಡಬೇಕು. ನಮಗೆ ಒತ್ತಡ ಇದ್ರೂನು ನಾವು ತೋರಿಸ್ಕೊಳ್ಬಾರ್ದು. ಎಷ್ಟೋ ಪೋಷಕರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನೀನ್ ಇಷ್ಟು ಮಾರ್ಕ್ಸ್ ತರ್ಲಿಲ್ಲ ಅಂದ್ರೆ ನಿನ್ಗೆ ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತ ಹೇಳಿದ ತಕ್ಷಣನೇ ಅವ್ರಿಗೆ ಅವ್ ಪಾಪ ಆರಾಮಾಗಿ ಓದ್ಕೊಂಡು ಮಾರ್ಕ್ಸ್ ತೆಗಿತಾ ಇದ್ರು. ಅದನ್ನ ನಾವೇ ಅವ್ರನ್ನ ಸೆಳೆದಂಗಾಗತ್ತೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಪ್ರಾಣಿಗಳನ್ನ ನ್ಯಾಷನಲ್ ಪಾರ್ಕ್ ಇಟ್ಟಿರ್ತಾರೆ, ಈಗ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಪ್ರಾಣಿಗಳನ್ನ ನೋಡ್ಕೊಳ್ತಾರೆ, ಆದ್ರೆ ಸ್ವತಂತ್ರವಾಗಿ ಬಿಟ್ಟಿದಾರ ಇಲ್ವಾ ಆ ಪ್ರಾಣಿಗಳನ್ನ? ನಾವು ಝೂನ್ ಅಲ್ಲಿ ಇಟ್ಟಂಗೆ ಈ ಸ್ಟೂಡೆಂಟ್ಸ್ ನ ಇಡಕ್ ಹೊರಟಿದೀವಿ ಏನೋ ಅಂತ ಅನಿಸ್ತಾ ಇದೆ. ಅಂದ್ರೆ ಕಂಟ್ರೋಲ್ಡ್ ಸಿಚುಯೇಷನ್ ಅಲ್ಲಿ ನೀನ್ ಈಗ ಮಾಡು, ಈ ಟೈಮ್ ಊಟ ಮಾಡು, ಈ ಟೈಮ್ ತಿನ್ನು, ಈ ಟೈಮ್ ನಿದ್ದೆ ಮಾಡು ಅಂತ ಎಷ್ಟೋ ಪೇರೆಂಟ್ಸ್ ಫೋರ್ಸ್ ಮಾಡ್ತಾ ಇದ್ದಾರೆ. ಸೊ ನಾವು ಮಕ್ಕಳ ಮನಸ್ಥಿತಿನ ಗಮನದಲ್ಲಿ ಇಟ್ಕೋಬೇಕು. ಕೆಲವು ಮಕ್ಕಳಿಗೆ ರಾತ್ರಿ ಹೊತ್ತು ಓದ್ಬೇಕು ಅಂತ ಮನಸ್ಸಿರುತ್ತೆ, ಅವ್ರನ್ನ ಈಗ ಮಲಕ್ಕೋ ಅನ್ನೋದು, ಬೆಳಿಗ್ಗೆ ಬೇಗ ಹೇಳು ಅನ್ನೋದು. ಸೊ ಅವ್ರಿಗೇನ್ ಇಷ್ಟ ಮಕ್ಕಳಿಗೆ, ಅದೊಂದು ಭಾವನೆ ಇದೆ, ಬೆಳಗ್ಗೆ ಟೈಮ್ ಬೇಗ ಎದ್ದು ಓದಿದ್ರೆ ತಲೆ ಜಾಸ್ತಿ ಹೋಗುತ್ತೆ ಅಂತ. ಅದೆಲ್ಲವೂ ಅದು ಮಕ್ಕಳ ಮನಸ್ಥಿತಿನ ಗಮನಿಸಬೇಕು. ಎಷ್ಟೋ ಮಕ್ಕಳು ರಾತ್ರಿ ಹೊತ್ತು ಜಾಸ್ತಿ ಚೆನ್ನಾಗಿ ಓದೋರ್ನ ನಾನು ನೋಡಿದ್ದೀನಿ. ಬೆಳಿಗ್ಗೆ ಓದೋರು ಇರ್ಬೋದು ಒಂದು ಸಿಚುಯೇಷನ್ ಅಲ್ಲಿ, ಆದ್ರೆ ಎಷ್ಟೋ ಮಕ್ಕಳಿಗೆ ರಾತ್ರಿನೇ ಓದಿದ್ರೆ ಚೆನ್ನಾಗಿ ಓದ್ತಾರೆ. ಸೊ ನಾವು ನನ್ನ ಮಗು ಹೀಗಿದೆ, ನನ್ನ ಮಗುಗೆ ಅದಕ್ಕೆ ಅದ್ರ ಜೊತೆ ನಾವು ಒಂದು ಒಳ್ಳೆ ಸಂವಾದ ಮಾಡಬೇಕು. ಅದರ ಪ್ರೀತಿಯಿಂದ ಅದ್ರ ಮನಸ್ಸನ್ನು ಗೆಲ್ಬೇಕು. ನಾವು ಅವ್ರನ್ನ ಎಲ್ಲೋ ಒಂಥರ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆನ ಕೊಡಬಾರ್ದು. ಒಂದ್ ರೀತಿ ಮಕ್ಕಳಿಗೆ ಕಷ್ಟಪಟ್ಟು ಓದಿಸೋದಕ್ಕಿಂತ ಇಷ್ಟಪಟ್ಟು ಓದೋದು ಹೆಂಗೆ ಅಂತ ನಾವು ಹೇಳ್ಕೊಡ್ಬೇಕು. ನೋಡು, ಓದೋದ್ರಿಂದ ಎಂದು ಎಷ್ಟೆಷ್ಟೋ ದೊಡ್ಡ ವ್ಯಕ್ತಿಗಳು ಯಾಕಾದ್ರು, ದೊಡ್ಡ ಹುದ್ದೆಗಳಿಗೆ ಹೋಗೋದಕ್ಕೆ ಹೇಗೆ ಸಹಾಯ ಆಯ್ತು, ಒಬ್ಬ ದೊಡ್ಡ ನಾಯಕ ಆಗ್ಬೇಕಾದ್ರೆ ಅವ್ನಿಗೆ ಯಾಕೆ ಸಾಧ್ಯ ಆಯ್ತು ಅಂತ ಈ ತರದ ಘಟನೆಗಳು, ಕಥೆಗಳನ್ನ ಹೇಳ್ಕೊಳ್ತಾ ಅವ್ರಿಗೆ ಒಂಥರ ಓದೋದ್ರಿಂದ ನನಗೆ ಲಾಭ ಇದೆ. ಓದ್ದೇ ಇರೋನು ಎಲ್ಲೋ ಮೆಕ್ಯಾನಿಕ್ ಆಗಿರ್ತಾನೆ. ಓದ್ದೋನು ಫಾರ್ ಎಕ್ಸಾಂಪಲ್ 7ನೇ ಕ್ಲಾಸ್ ಓದ್ದೋನು ಒಂಥರ ಕೆಲಸ ಹುಡುಕ್ತಾನೆ, SLC ಓದ್ದೋನು ಇನ್ನೊಂಥರ ಕೆಲಸ ಹುಡುಕ್ತಾನೆ, PUC ಓದ್ದೋನು ಇನ್ನೊಂಥರ ಕೆಲಸ ಹುಡುಕ್ತಾನೆ, ಡಿಗ್ರಿ ಆದೋನು ಇನ್ನೊಬ್ಬ, ಮಾಸ್ಟರ್ ಡಿಗ್ರಿ ಆದಾಗ ಇನ್ನೊಬ್ಬ. ಒಂದು ಕಂಪ್ನಿಗೆ ಹೋದೆ, ಇವ್ರು 1 ಡಾಕ್ಟರೇಟ್, ಇನ್ನೊಬ್ರು 2 ಡಾಕ್ಟರೇಟ್ ಅಂದ್ರು. ಒಂದೊಂದು ಡಾಕ್ಟರೇಟ್ ಬಂದಿದ್ದವ್ರಿಗೆ 1 ಲಕ್ಷ ಜಾಸ್ತಿ ಆಗಿತ್ತು ಅಲ್ಲಿ ಒಂದು ಸಂಸ್ಥೆನಲ್ಲಿ. ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿಗೆ ಹೋಗಿದ್ದೆ, ಸರ್ ಇವ್ರು 1 ಡಾಕ್ಟರೇಟ್ ಇವ್ರಿಗೆ 1 ಲಕ್ಷ ಸ್ಯಾಲ್ರಿ, 2 ಡಾಕ್ಟರೇಟ್ 2 ಲಕ್ಷ, 3 ಡಾಕ್ಟರೇಟ್ 3 ಲಕ್ಷ ಅಂತ. ಸೊ ನಾನು ಈ ತರದ ಉದಾಹರಣೆಗಳನ್ನು ಕೊಡ್ತೇನೆ, ಕಣ್ಣಾರೆ ನೋಡಿರೋದನ್ನ. ಅಂದ್ರೆ ನೀವು ಹೆಚ್ಚು ಓದಿದಷ್ಟು, ಹೆಚ್ಚು ಮನನ ಮಾಡ್ಕೊಂಡಷ್ಟು, ಹೆಚ್ಚು ಜ್ಞಾನಿಗಳಾಗ್ತಾ ಇದ್ದಷ್ಟು, ಸರಸ್ವತಿ ಪುತ್ರರು ಅಥವಾ ಪುತ್ರಿಯರಾದ್ರೆ ಲಕ್ಷ್ಮಿ ತಾನಾಗಿ ಓಡ್ ಬರ್ತಾಳೆ ಅನ್ನುವಂತಹ ಒಂದು ಮನಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಬೇಕಾಗ್ತದೆ. ನಿಮ್ಮೆಲ್ಲರೊಟ್ಟಿಗೆ ನಾನು ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಮಕ್ಕಳು ಓದಬೇಕು ಅಂತಂದ್ರೆ, ಎಕ್ಸಾಮ್ಗೆ ಅವರು ಪ್ರಿಪೇರ್ ಆಗಬೇಕು ಅಂತಂದ್ರೆ, ಮಕ್ಕಳ ಮನಸ್ಥಿತಿ, ಪೋಷಕರ ಮನಸ್ಥಿತಿ, ಜೊತೆಗೆ ಸುತ್ತಮುತ್ತಲ ವಾತಾವರಣ, ಶಾಲಾ ವಾತಾವರಣ, ಶಿಕ್ಷಕರು ಅವ್ರಿಗೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಇವೆಲ್ಲವೂ ಕೂಡ ತುಂಬಾ ಮುಖ್ಯ ಪಾತ್ರವನ್ನ ವಹಿಸುತ್ತವೆ. ಈ ಎಲ್ಲದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡ್ತೀವಿ ಚಿಕ್ಕದೊಂದು ಬ್ರೇಕ್ನ ಬಳಿಕ.